ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಫಿಶ್ ಸಾಂಬಾರು. ಫಿಶ್ ಸಾಂಬಾರ್ಗೆ ಬೇಕಾಗಿರೋಂಥ ಐಟಮು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ ರುಬ್ಕೊಳ್ಳೋಕ್ಕೆ. ಮತ್ತು ಮಸಾಲೆ ಐಟಮನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ಫಿಶ್ ಮಸಾಲನ್ನು ಹಾಕೋತಾ ಇದ್ದೀನಿ. ಫಿಶ್ ಮಸಾಲೆ 2 ಪಾಕೆಟ್ ಹಾಕೊಂಡಿದ್ದೀನಿ, ಚಿಕ್ಕದು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು. ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ಕೋಬೇಕಾಗುತ್ತೆ ಮಸಾಲೆ ಐಟಮ್. ಬಾಣಲೆಯನ್ನು ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಿಶನ್ನು 2-3 ಸಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ. ಅಂದರೆ ಉಪ್ಪು ಮತ್ತು ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿ ತೊಳೆದಿಟ್ಕೋಬೇಕು ನೀಟಾಗಿ. ಗ್ಯಾಸ್ ಸ್ಟವನ್ನು ಅಂಟಿಸ್ಕೊತಾ ಇದ್ದೀನಿ. ಬಾಣಲೆಯನ್ನು ಇಟ್ಕೋಬೇಕಾಗುತ್ತೆ. ಫಸ್ಟು ಬಾಣಲೆ ಇಟ್ಟದನ್ನ ಬಾಣಲೆ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಾದರೆ ಬೇಗ ಬೆಂದೋಗ್ಬಿಡುತ್ತೆ. ಬಾಣಲಿಲಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫಿಶನ್ನು ಬೇಯಿಸ್ಕೋಬೋದು. ಸೊ ಬಾಣಲೆ ಕಾಯ್ದಾದ್ಮೇಲೆ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಬಾಣಲೆ ಕಾಯ್ದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಎಣ್ಣೆ ಕಾಯ್ದಿದೆ. ಇಷ್ಟು ಈರುಳ್ಳಿಯನ್ನು ಹಾಕಬೇಕಾದ್ರೆ ಹಚ್ಕೊಂಡಿದ್ದ ಈರುಳ್ಳಿ ಉದ್ದು ಕಟ್ ಮಾಡ್ಕೋಬೇಕು. ಈರುಳ್ಳಿನ ಫಿಶ್ ಸಾಂಬಾರಿಗೆ. ನೆಕ್ಸ್ಟ್ ಕರಿಬೇವು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಕರಿಬೇವಿನ ಸ್ವಲ್ಪ ಸ್ಮೆಲ್ ಬರುತ್ತೆ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು. ಡ್ರೈ ಆಗಬೇಕಾಗುತ್ತೆ ಈರುಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಾಗುತ್ತೆ ಲೈಟಾಗಿ. ರೋಸ್ಟ್ ಆಗಿದೆ. ಮತ್ತು ರುಬ್ಬಿಟ್ಕೊಂಡು ಮಸಾಲೆಯನ್ನು ಹಾಕಬೇಕಾಗುತ್ತೆ. ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಸಾಲೆ ಬೇಯಬೇಕು. ಆಮೇಲೆ ಫಿಶ್ ಹಾಕಬೇಕಾಗುತ್ತೆ. ನಾನು 1 ಸ್ಪೂನನ್ನು ಸಾಲ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಏಕೆಂದರೆ ಫಿಶ್ ತೊಳಿಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ವಾ, ಅದಕ್ಕೋಸ್ಕರ. ಮಸಾಲೆ ಚೆನ್ನಾಗಿ ಮಳ್ಳಬೇಕಾದ್ರೆ ಮಾತ್ರ ಫಿಶ್ ಹಾಕಬೇಕಾಗುತ್ತೆ. ಹುಣಸೆ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್. ಫಸ್ಟೇ ಹುಣಸೆ ನೆನೆಸಿಟ್ಕೋಬೇಕು. ಸೊ ಇವಾಗ ಮಸಾಲೆ ಬೇಯ್ತಾ ಇರುತ್ತಲ್ಲ, ಆಗ ಹಾಕಬೇಕಾಗುತ್ತೆ. ಚೆನ್ನಾಗಿ ಕಿವುಚ್ಬಿಟ್ಟು. ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಹುಣಸೆಹಣ್ಣು ನೀರು ಮಾತ್ರ ತೊಕ್ಕೋಬೇಕು. ರಸ ಮಾತ್ರ ಹಾಕಬೇಕಾಗುತ್ತೆ, ಹುಣಸೆಹಣ್ಣಿನ ರಸ. ಈ ಥರ ಮಳ್ತಾ ಇರಬೇಕಾಗುತ್ತೆ ಸಾಂಬಾರು. ಇವಾಗ ಹುಣಸೆ ಹುಳಿಯನ್ನು ಹಾಕ್ಬಿಡ್ತಾಯಿದ್ದೀನಿ. ಫಿಶನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಒಂದು 3 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಹೊತ್ತು ಬಿಟ್ಟರೆ 5 ನಿಮಿಷ ಆ ಥರ ಜಾಸ್ತಿ ಬೆಂದ್ಬಿಡುತ್ತೆ. ಒಂದು 3 ನಿಮಿಷ ಬೆಂದರೆ ಸಾಕು.
ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕಾಗುತ್ತೆ ಲಾಸ್ಟಲ್ಲಿ. ಬೆಂದಿರುತ್ತೆ ಫ್ರೆಂಡ್. 3 ಮಿನಿಟ್ಸ್ ಆಗಿದೆ. ಸೊ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿಲು ಸ್ವಲ್ಪ ಬೇಕೋ ಹಾಗಾಗಿ ಬೇಗ ಆಫ್ ಮಾಡಿಕೊಂಡ್ರೆ ಚೆಂದ. ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಪ್ಲೀಸ್. ಥ್ಯಾಂಕ್ ಯು.